ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವರೆಲ್ಲರೂ ನನ್ನ ಆತ್ಮೀಯರೇ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಪಂತ್ಲು, ಹುಣಸೂರು ಕೃಷ್ಣಮೂರ್ತಿ, ಜೀವೆ, ಏನು ಇಡೀ ಒಂದು ದೊಡ್ಡದು. ಅವರೆಲ್ಲರೂ ಕರ್ನಾಟಕ ಬರಬೇಕು ಅಂಥೇಳಿ ಆವತ್ತಿನಿಂದಲೂ ಒಂದು ರೀತಿ ಕನ್ನಡಕ್ಕೆ ಶುರುವಾಯಿತು. ಚಳುವಳಿ ಶುರುವಾದ್ದು 60-61 ಶುರುವಾಗುತ್ತೆ ಚಳವಳಿ. ಇದೆ ಕನ್ನಡ ಚಿತ್ರೋದ್ಯಮಕ್ಕಾಗಿಯೇ ಆರಂಭ ಆದ ಚಳವಳಿ. ಕನ್ನಡ ಚಿತ್ರೋದ್ಯಮದ ಜೊತೆಗೆ ಇದು ಬಂತು. ನಮ್ಮ ಕನ್ನಡ ನಾಮಫಲಕಗಳಾಗಬೇಕು, ಕನ್ನಡ ಇದ್ಬೇಕು ಅಂತೇಳಿ. ಆಮೇಲೆ ಕನ್ನಡ ಚಿತ್ರ ಹಾಕಬೇಕು ಅಂತ ಚಿತ್ರಮಂದಿರಗಳ ಮುಂದೆ ಭಾರೀ ಹೋರಾಟಗಳು. ಆವಾಗ ಕನ್ನಡ ಚಿತ್ರಮಂದಿರ ಭರ್ತಿಯಾಗಿದೆ ಅಂತೇಳಿ ಆಗ್ತಿರಲಿಲ್ಲ. ಕಾರಣ ಏನು ಅಂದರೆ ಜನ ಬರ್ತಿರಲಿಲ್ಲ. ಆವಾಗ ನಮ್ಮ ಚಳುವಳಿಗಾರರು ಬೇರೆ ಬೇರೆ ಇವರೆಲ್ಲರೂ ಅವರೇ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಭರ್ತಿಯಾಗಿದೆ ಅಂತ ಹಾಕ್ರಿ, ಚಿತ್ರಮಂದಿರ ಭರ್ತಿಯಾಗಿದೆ ಅಂತ ಆಗ್ತಾಯಿತ್ತು ಆ ಕಾಲದಲ್ಲಿ. ಅಷ್ಟು ಕನ್ನಡದ ಬಗ್ಗೆ ಹುಚ್ಚು ಅದ್ಭುತವಾಗಿತ್ತು. ಈ ಅವತ್ತಿದ್ದ ಅಂತ ಆ ಹುಚ್ಚು ನಾನೆಂದು ಇನ್ನೊಂದು ಸಾರಿ ನಾವು ನೋಡ್ತೀವಿ ಅಂತ ಆಗದೆ ಅಂತ ಅದ್ಭುತವಾಗಿ. ಆ ಸಂದರ್ಭದಲ್ಲಿ ಇದು ಕೆಂಪೇಗೌಡ ರಸ್ತೆಯಲ್ಲಿ ಭಾಳ ಥಿಯೇಟ್ರ್ಗಳಿದ್ದವು. ಕೆಂಪೇಗೌಡ ಥಿಯೇಟ್ರ್ ಅಂತಲೇ ಇತ್ತು, ಅದನ್ನು ಹೊಡೆದಾಕಿ ಈಗ ಮಹಲ್ ಆಗಿದೆ. ಆಮೇಲೆ ಈಗಿರೋದು ಸ್ಟೇಟ್ ಹೊಂದಿದೆ. ಅಲ್ಲಿ ಅಲಂಕಾರ ಇತ್ತು, ಅದನ್ನು ತೆಗೆದರು. ಅಲಂಕಾರ ಅವಾಗ ಅಲಂಕಾರ ಟಾಕೀಸ್, ಅಲ್ಲಿ ಹಿಂದಿ ಫಿಲಮ್ ಹಾಕಿದರು. ನಾವು ಮೆರವಣಿಗೆ ಹೋಗಿ ನುಗ್ಗಿ ತೆಗಿಬೇಕು ಹಿಂದಿ ಫಿಲ್ಮ್, ಕನ್ನಡ ಹಾಕ್ಬೇಕು. ಗಲಾಟೆ 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 ಸಿಕ್ಕಾಬಿಟ್ಟಾಯಿತು, ಬೆಂಕಿ ಇಟ್ಟು ಎಲ್ಲ ಆಯಿತು. ಆವಾಗ ಅದಾದ ನನ್ನನ್ನು ಬಂಧನ ಮಾಡಿದ್ರು. ಒಬ್ಬ ಲೂಯಿಸ್ ಅಂತೇಳಿ ಅವತ್ತು ಅಧಿಕಾರಿ, ಅವರು SP ಅವತ್ತು ಇನ್ನೂ ಕಮಿಷನರ್ ಆಗಿರಲಿಲ್ಲ, SP ಗ್ರೇಡ್ ಬೆಂಗಳೂರು. ಅರೆಸ್ಟ್ ಮಾಡಿ ನನಗೆ ಬೂಡ್ಸ್ನೇಟ್ ಹೊಡೆದ್ರು ಅವರು. ಆವಾಗ ಪೊಲೀಸ್ ಸ್ಟೇಷನ್ನಲ್ಲಿ, ಒಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಮೂಲೆಗೆ ಬರುತ್ತೆ. ನಾನು ಅದೇ ಬೂಡ್ಸ್ನೇಟಲ್ಲ, ಬಂದೂಕು ದೇಟ್ ಬಿದ್ದರೂ ನನ್ನ ರಕ್ತ ಕನ್ನಡ. ಆಮೇಲೆ ಆಟ ಆಡೋಕ್ಕೆ ಹೋಗ್ಬೇಡ್ರಿ ಸಿಕ್ಕಾಬಿಟ್ಟು ನಮಗೂ ಅವ್ರಿಗೂ ಭಾರಿ ನಡೀತು. ಬೂಡ್ಸ್ನೇಟ್ ಹೊಡೆದಾಯಿತು, ಭಾರಿ ಅದರ ಬಗ್ಗೆ ದೊಡ್ಡ ಇತಿಹಾಸ ಸೃಷ್ಟಿ ಆಯಿತು. ಆಮೇಲೆ ಶಾಸನಸಭೆಯಲ್ಲಿ ಚರ್ಚೆ, ನಿಜಲಿಂಗಪ್ಪನವರು ಮುಖ್ಯಮಂತ್ರಿ, M.V. ರಾಮರಾವ್ ಹೋಮ್ ಮಿನಿಸ್ಟರ್, ಭಾರಿ ಚರ್ಚೆಯಾಗಿ ಕನ್ನಡದ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮೇಲೆ ನೀವು ಬೂಡ್ಸ್ ಹೊಡಿತಕ್ಕಂಥ ಸರಿಯಲ್ಲ ಅಂಥೇಳಿ ಇಡೀ ಸದನಕ್ಕೆ ಅವರು ಉತ್ತರ ಕೊಡ್ತಾರೆ. ನಾನು ಇವತ್ತೇ ಈ ಅಧಿಕಾರಿಯನ್ನು ಕರ್ನಾಟಕ ಸೇವೆಯಿಂದ ಡೆಲ್ಲಿಗೆ ಕೊಡ್ತಾಯಿದ್ದೀನಿ, ಇದು ಭಾಳ ಅನ್ಯಾಯ ಮಾಡಬೇಕು. ತಕ್ಷಣ ತಗೊಂಬಿಟ್ಟು ತೀರ್ಮಾನ. ಪಾಪ ಭಾಳ ದೊಡ್ಡ ಹೆಸ್ರಿಗೆ ಏನು ಆ ಜನ ಅಂದ್ರೇನು, ಆವತ್ತಿನ ರಾಜಕಾರಣ, ಜನ ಅಂಥ ಅಪರೂಪ. ಇವೆಲ್ಲ ನಾವು ನೋಡಿರೋದೇ ಒಂದು ಸೌಭಾಗ್ಯ, ಪುಣ್ಯ, ಜೊತೆಲಿರೋದೇ ಒಂದು ಅದ್ಭುತ. ಸೊ ಆ ರೀತಿ ನಿಮ್ಮ ಜರ್ನಿ ಶುರುವಾಯಿತು. ಈ ಚಳವಳಿ ಹೋರಾಟದಕ್ಕಿಂತ ಮುಂಚೆ ವಾಟಾಳ್ ನಾಗರಾಜ್ ಅವರು ಏನು ಮಾಡ್ಕೊಂಡಿದ್ರು, ಏನು ಮಾಡ್ತಾ ಇದ್ರಿ? ಏನೂ ಮಾಡ್ಕೊಂಡಿರಲಿಲ್ಲ, ಇದ್ದೆ. ಅದು ಅಲ್ಲಿ ಸುಮಾರು ನಾನು ಚಳುವಳಿಗೆ ಬಂದದ್ದು ಒಂದು ನನಗೆ 15-16 ವರ್ಷ ಇರ್ಬೋದು. ಅಲ್ಲಿ ಇದರಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಅಲ್ಲಿ ರೂಮ್ನಲ್ಲಿದ್ದೆ. ಎಲ್ಲಿ ಅಂದರೆ ಸರ್ಪಭೂಷಣ ಮಠ ಅಂತ ಬರುತ್ತೆ. ಅಲ್ಲಿ ಭಾಳ ಐತಿಹಾಸಿಕವಾದಂಥ ಮಠ, ಅದ್ಭುತವಾದಂಥ ಓಂಕಾರೇಶ್ವರ. ಓದ್ತಾ ಇದ್ರಾ ಅಥವಾ ಹೆಂಗೆ? ಇದ್ದೆ ಓದ್ತಿದ್ದೆ. ಓದ್ತಾ ಇದ್ರಾ, ಕೆಲಸ ಮಾಡ್ತಾ ಇದ್ರ? ಇಲ್ಲ, ಕೆಲಸ ಎಲ್ಲೂ ಮಾಡಿಲ್ಲ. ಇದೇ ಮಾಡಿದೆ, ಇದೇ ಕೆಲಸ, ಕನ್ನಡವೇ ಕೆಲಸ. ಇನ್ಯಾವ ಕೆಲಸ ಎಲ್ಲೂ ಅಂಥ ಹೋಗೇ ಇಲ್ಲ. ಅದು ಪ್ರಶ್ನೆನೇ ಇಲ್ಲ. ಎಲ್ಲೂ ನಮ್ಮ ಮನೆಯಲ್ಲೂ ಕೆಲಸ ಮಾಡಿಲ್ಲ. ಅಯ್ಯೋ, ಕೆಲಸದ ಪ್ರಶ್ನೆನೇ ಇಲ್ಲ. ಹೋರಾಟವೇ ಕೆಲಸ, ಚಳುವಳಿನೇ ಕೆಲಸ. ಬೆಳಗ್ಗೆ ಏನು ನಿಮ್ಮದು ಚಳುವಳಿ, ಅದೇ ಕೆಲಸ. ಕೋರ್ಟ್ ನ್ಯಾಯಾಲಯಕ್ಕೆ ಕರ್ಕೊಂಡೋದು ಏನ್ರಿ ಮಾಡ್ತೀರಿ, ಚಳುವಳಿನೇ ಕೆಲಸ. ಹೌದು, ಚಳುವಳಿನೇ ಬಡವಳಿಯಾಗಿ ಬಂದ್ಬಿಡ್ತು. ಚಳುವಳಿ ಒಂದು ರೀತಿ ಬಡವಳಿಯಾಗಿ ಬಂದ್ಬಿಡ್ತು ನಿಮ್ಗೆ. ಚಳುವಳಿ ಅನ್ನೋದು ನಮಗೆ
ಅದೇ ಉದ್ಯೋಗ, ಅದೇ ಜೀವನ, ಅದೇ ಊಟ, ಅದೇ ನಿದ್ರೆ, ಮಲಗೋದು, ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ನಡೀರಿ, ಕಪ್ಪಾಟ್ ಹಿಡೀರಿ. ಏನು ಒಂದಲ್ಲ ಎರಡಲ್ಲ, ಏನೆಲ್ಲ ನಡೆದೋಯ್ತು. ಎಷ್ಟು ತಮಟೆ ಚಳುವಳಿಗಳು, ಎಷ್ಟು ಬೂತ್ಗಳ ದಹನ, ಎಷ್ಟು ರೈಲ್ವೆ ಚಳುವಳಿಗಳು, ಏನೆಲ್ಲ ಅದು ಈ ಲೆಕ್ಕವಿಲ್ದಂಗೆ ನಡೆದೋಗಿದೆ. ನನಗನ್ನಿಸ್ತದೆ, ಇನ್ನು ನನಗೆ ಭಾಳ ನಡೆಸ್ಬಿಟ್ವಲ್ಲ ಬಾರಿ. ಇಡೀ ದೇಶದಲ್ಲೇ ಪ್ರಪಂಚದಲ್ಲಿ ಈ ಥರ ಚಳುವಳಿ ಮಾಡಿದಂಥ ವ್ಯಕ್ತಿ ಕಾಣಲಿಲ್ಲ. ನಡೆಸ್ತೋ ಸಿಕ್ಕಾಬಿಟ್ರೆ. ಬೇಕಾಗಿಲ್ಲ ನನಗೆ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಮಂತ್ರಿ ಆಗಬೇಕು ಅನ್ನುವ ಅವ್ರಿಗೆ ಇಚ್ಛೆ ಇತ್ತು, ಮಾಡೋಣ. ಕರೆದು ಅಟಲ್ ನಾಗರಾಜ್ ಕರೆದು ಒಂದು ಉಪಮಂತ್ರಿ ಆವಾಗ ಡೆಪ್ಟಿ ಮಿನಿಸ್ಟರ್ ಅಂತ ಇತ್ತು, ಒಂದು ಮಾಡೋಣ ಅಂತ. ಆಮೇಲೆ ಯಾರ ಮೂಲಕ ಹೇಳೋದು, ಇಲ್ಲ ಬೇಡಿ ಮಂತ್ರಿ, ಅವೆಲ್ಲ ಬೇಡ ಮಂತ್ರಿ. ಆದರೆ ನಾವು ಇಲ್ಲಿ ನಿಮ್ಮ ರಾಜಕಾರಣದ ಪ್ರವೇಶದ ಬಗ್ಗೆ ನಾನು ಕೇಳಬೇಕೆ ಅಂದ್ಕೊಂಡಿದ್ದೆ. ಈಗ ಈ ಹೋರಾಟ ಚಳುವಳಿ ಅಂತ ನೀವು ನಿಮ್ಮ ಜೀವನದ ಪಯಣವನ್ನು ಆರಂಭಿಸಿದಂಥವ್ರು, ರಾಜಕಾರಣ ಹೆಂಗೆ ಸೆಳೀತು ನಿಮ್ಮನ್ನು, ಯಾವ ಕಾರಣಕ್ಕಾಗಿ ಸೆಳೀತು? ನೀವು MLA ಆದಾಗ ನಿಮ್ಗೆ 25 ವರ್ಷ ಅಲ್ವಾ? ಇನ್ನು MLA ಆದಾಗ 25 ವರ್ಷಕ್ಕೆ ನೀವು ಶಾಸಕರಾದ್ರಿ. ಹೌದೌದು, ಸಾಮಾನ್ಯದ ವಿಚಾರ ಅಲ್ವೇ ಅಲ್ಲ. 25 ವರ್ಷಕ್ಕೆ ನೀವು ಶಾಸಕರಾಗೋದು ಅಂತಂದ್ರೆ ರಾಜಕಾರಣದಲ್ಲಿ ಒಂದು ದೊಡ್ಡ ಸಾಧನೆ. ಹೌದೌದು. ಆ ಸಾಧನೆ ಹೇಗೆ ಸಾಧಿಸಿದ್ರಿ? ರಾಜಕಾರಣ ಯಾಕೆ ನಿಮ್ಮನ್ನು ಕರೀತು? 21ಕ್ಕೆ ನಾನು ಕಾರ್ಪೊರೇಟ್ರು, ವಾರೇವಾ. ಬೆಂಗಳೂರು ಸಿಟಿ ಕಾರ್ಪೊರೇಟ್ರು. ಆಗ ಕಾರ್ಪೊರೇಷನ್ ಸಭೆ ಮೇಯಾಲ್ ಮಹಾತ್ಮ ಗಾಂಧಿ ರೋಡ್ ಅಲ್ಲಿ ನಡೀತಾ ಇತ್ತು. ಆಗ ಫಸ್ಟ್ ಕಾರ್ಪೊರೇಷನ್ ಗೆದ್ದಾಯಿತು. ಎರಡನೇ ಸಾರಿ 67ಕ್ಕೆ ಅಸೆಂಬ್ಲಿ ಮೆಂಬರ್ ಗೆದ್ದೆ. ಭಾಳ ಅದು ಅಂಥ ದಿನಗಳಿಂದ ಸಿಗೋದಿಲ್ಲ ಬಿಡಿ. ಸುಮಾರು ಒಂದೊಂದು ಸಭೆಗೆ 10,000 ಜನ, 5,000 ಜನ ಮೆರವಣಿಗೆ, ದಿನ ಮೆರವಣಿಗೆ. ಬೆಳಗ್ಗೆ ಎದ್ದರ ಮೆರವಣಿಗೆ, ತಕ್ಕಡಿ ಗುರುತು ಓಟು, ಬೆಳಗ್ಗೆ ಎದ್ದ ಮೆರವಣಿಗೆ, ತಕ್ಕಡಿ ಗುರುತು ಓಟು. ಹುಚ್ಚೆದ್ದು ಕುಣಿದ್ರು ಜನ, ಹುಚ್ಚೆದ್ದು. ಆ ದಿನ ನನಗೆ ಸೌಭಾಗ್ಯ. ಅಂಥ ದಿನ ಇನ್ನೆಲ್ಲಿ ಸಿಗಕ್ಕೆ ಯಾವ ಮುಖ್ಯಮಂತ್ರಿಗೂ ಇಲ್ಲ, ಯಾರಿಗೂ ಇಲ್ಲ. ಅದೆಲ್ಲ ನನಗೆ ಅದ್ಭುತವಾಗಿ ಸಿಗೋಯ್ತು. ಅದೆಲ್ಲ ನೋಡ್ಬಿಟ್ಟಿದ್ದೀವಿ. ಇವತ್ತೇನು ಅಂಥದ್ದು ಕಾಣಕ್ಕಾಗ್ತಾ ಇಲ್ಲ. ಇವತ್ತು ಉನ್ನತ ಸ್ಥಾನಮಾನಗಳನ್ನು ಕಂಡ್ರ ನೀವು, ಅಥವಾ ನೀವು ಒಂದು ದೊಡ್ಡ ಹುದ್ದೆಯಲ್ಲಿರಬೇಕು ಅಂತ ಯಾವುದಾದ್ರೂ ರಾಜಕಾರಣಿ, ಮುಖ್ಯಮಂತ್ರಿಗಳು ನಿಮಗೆ ಅವಕಾಶವನ್ನು ಕೊಟ್ಟರ ಹೇಗೆ? ಈಗ ಕನ್ನಡ ಚಳುವಳಿಯೇ ಅದ್ಭುತವಾದ ಸ್ಥಾನ ನನ್ನ ದೃಷ್ಟಿಯಲ್ಲಿ. ಈ ಚಳುವಳಿ ಅನ್ನೋದು ನಿರಂತರ. ಇದನ್ನು ಯಾರೂ ತೆಗಿಯೋಕ್ಕಾಗಲ್ಲ, ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಈ ಚಳುವಳಿ ಯಾರು ಮಾಡೋಕ್ಕಾಗಲ್ಲ ಇನ್ನೊಬ್ಬರು. ಅಷ್ಟು ಬದ್ಧತೆ, ಪ್ರಾಮಾಣಿಕತೆ, ನಂಬಿಕೆ, ಧೈರ್ಯ ಇವೆಲ್ಲ ಬೇಕು. ಯಾರೂ ಕಾಣಲಿಲ್ಲ. ಆಗ ಆ ಸಂದರ್ಭದಲ್ಲಿ ನನಗೆ ಕನ್ನಡದ ಹೆಸರಿನಲ್ಲೇ ರಾಜ್ಯ ನಿರ್ಮಾಣ ಆಗಬೇಕು ಅಂತ, ಕನ್ನಡದ ಹೆಸರಿನಲ್ಲಿ ರಾಜ್ಯ ನಿರ್ಮಾಣ ಆಗಬೇಕು. ತಮಿಳುನಾಡಿನಲ್ಲಿ ತಮಿಳರು ಅವರು ತೀವ್ರವಾಗಿ ಅವರು ತಮಿಳೇ ಪ್ರಾಧಾನ್ಯ, ತಮಿಳು ಅಂಥೇಳಿ ಅವರೆಲ್ಲರೂ ಅವರದೊಂದು ಟೀಮ್, ಪೆರಿಯಾರ್ನಿಂದ ಹಿಡಿದು ಕರುಣಾನಿಧಿವರೆಗೂ ಕನ್ನಡ ಇದು ತಮಿಳು ಅಂದ್ಕೊಂಡು ಹೋದರು. ನಾವು ಕರ್ನಾಟಕದಲ್ಲಿ ಕನ್ನಡವನ್ನು ಸಾರ್ವಭೌಮವಾಗಿ ಮಾಡಿ, ಕನ್ನಡದ ಹೆಸರಿನಲ್ಲಿ ಮತ, ಓಟು ಹಾಕಿ ಇಡೀ ವಿಧಾನಸೌಧದಲ್ಲಿ ಕನ್ನಡ ಹೆಸರಿನಲ್ಲಿ, ಕನ್ನಡ ಭಾಷೆಯ ಹೆಸರಿನಲ್ಲಿ ಸರ್ಕಾರ ರಚನೆ ಆಗಬೇಕು ಅಂತ ನಂದು ಚಿಂತನೆ ಮೊದಲಿಂದು.